ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ. ನೋಡ್ರಿ, ಈ ವಿಡಿಯೋದಲ್ಲಿ ನಾವು GPSTR ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕೆ 2ರಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ವಿವರಣಾತ್ಮಕ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದವು, ಎಂಥ ಪ್ರಶ್ನೆಗಳು ಬರ್ತಾವೆ, ನೀವು ಯಾವ ರೀತಿ ಉತ್ತರವನ್ನು ಬರೀಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ವಿವರಣಾತ್ಮಕ ಪ್ರಶ್ನೆಗಳು ಯಾವ ರೀತಿ ಇದ್ದು ಅನ್ನೋದನ್ನು ನಾನು ತೋರಿಸ್ತೀನಿ, ನೋಡ್ಕೋತಾ ಹೋಗ್ರಿ. ಮತ್ತು ಈ ಪ್ರಶ್ನೆಗಳನ್ನು ನೀವು ಬರ್ಕೊಂಡು ಒಂದ್ಸಲ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಡೈಲಿ ಒಂದು 10 ನಿಮ್ಗೆ ಎಷ್ಟಾಗುತ್ತಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಈ ಪ್ರಶ್ನೆಗಳನ್ನ ಜಸ್ಟ್ ನೀವು ಬರ್ಕೊಂಡು ಒಂದು ನೋಟ್ಸ್ ಟೈಪ್ ಮಾಡ್ಕೊಂಡು ಇಟ್ಕೋರಿ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಇದ್ರೆ ನಡೆಯುತ್ತೆ, ಇಲ್ಲ ಅನ್ನೋರು ಏನು ಮಾಡಿರಿ, ಈ ಪ್ರಶ್ನೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, 2019-17ರಲ್ಲಿ ಮತ್ತು ನಾನು ಬರೆದಂಥ 2022ರಲ್ಲಿ ಬರೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಬನ್ನಿ ನೋಡಿ. 2/6/2019ರಲ್ಲಿ ನಡೆದಂತಹ GPSTR ಪರೀಕ್ಷೆಯಲ್ಲಿ ಕೇಳಿದಂತಹ ಸಮಾಜ ವಿಜ್ಞಾನದ ವಿವರಣಾತ್ಮಕ ಪ್ರಶ್ನೆಗಳು ಯಾವ ರೀತಿ ಇದ್ದು ಅನ್ನೋದನ್ನು ನೋಡೋಣ ಬನ್ನಿ. ನೋಡ್ರಿ, ಈ ರೀತಿ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಅಂಥೇಳಿ ಕೊಟ್ಟಾರ ಇಲ್ಲಿ. ಅಂದರೆ 2 ಅಂಕದ ಪ್ರಶ್ನೆಗಳು. ನಾವು 2022ರಲ್ಲಿ ಬರೆದಾಗ ಅಲ್ಲಿ 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳು ಇದ್ದು, ಇದು 2019ರ ಪ್ರಶ್ನೆ ಪತ್ರಿಕೆ, ಆದ್ದರಿಂದ ಇಲ್ಲಿ 2 ಅಂಕದ ಪ್ರಶ್ನೆಗಳು ಅದಾವಿಲ್ಲಿ. ನೋಡಿರಿ, ಪ್ರಶ್ನೆಗಳು ಯಾವ ರೀತಿ ಇದ್ದು ಅನ್ನೋದನ್ನು ಒಂದು ಸ್ವಲ್ಪ ಸ್ಲೋ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ನೀವು ಬರ್ಕೋತಾ ಹೋಗ್ರಿ. ನೀವು ಕ್ವಶನನ್ನು ಬರ್ಕೊಂಡು ಮತ್ತು ನೀವು ಕೂತ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, ಬಕ್ಸಾರ್ಕದಿಂದ ಪರಿಣಾಮಗಳನ್ನು ಬರೆಯಿರಿ. ನಾನು ಜಸ್ಟ್ ಈ ರೀತಿ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ನೀವೇನು ಮಾಡಿರಿ, ಪ್ರಶ್ನೆಗಳನ್ನು ಒಂದು ಸಲ ನೋಡಿ ಯಾವ ರೀತಿ ಪ್ರಶ್ನೆ ಬರ್ತಾವೆ ಮತ್ತು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿರಿ, ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವ್ಯಾವು ಅಂಥೇಳಿ, ಯಾವುವು ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ. ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸಿ. ಆರ್ಥಿಕ ಚಟುವಟಿಕೆಗಳಲ್ಲಿನ 4 ವರ್ಗಗಳನ್ನು ತಿಳಿಸಿ. ಹಣಕಾಸಿನ ಮಾರುಕಟ್ಟೆಯ 2 ವಿಧಗಳನ್ನು ವಿವರಿಸಿರಿ. ನೋಡಿರಿ, ಪ್ರಶ್ನೆಗಳನ್ನು ನೋಡಿರಿ, ನೀವು ಎಷ್ಟರ ಮಟ್ಟಿಗೆ ಓದಿರಿ. ಈ ಪ್ರಶ್ನೆಗಳನ್ನ ನೋಡಿದ ತಕ್ಷಣ ನನಗಿದು ಆನ್ಸರ್ ಬರುತ್ತಾ ಅಂತ ಯಾರಿಗೆ ಅನ್ನಿಸ್ತದಲ್ಲ ಅವರೆಲ್ಲ ಓದಿರಂಥೇಳಿ. ಅಂದ್ರೆ ಬರಲಾರ್ದವ್ರೇನು ಓದಿಲ್ಲ ಅಂತಲ್ಲ, ಇದರಲ್ಲಿ ನಿಮ್ಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ತದ ನೋಡಿರಿ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಪ್ರತಿ ಪ್ರಶ್ನೆಗೆ 3 ಅಂಕದ ಪ್ರಶ್ನೆ ಇವು. ನೋಡಿರಿ, 3 ಅಂಕದ ಪ್ರಶ್ನೆ ಯಾವ ರೀತಿ ಬಂದಿದ್ದು. ಇದು ರಿಪೀಟ್ನೂ ಆಗ್ಬೋದು, ಪುನರಾವರ್ತನೆ ಕೂಡ ಆಗ್ಬೋದು ಈ ಪ್ರಶ್ನೆಗಳು. ಅದಕ್ಕೆ ಒಂದು ಸಲ ನೀವು ಎಲ್ಲ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ನೋಡಬೇಕು, ವಿವರಣಾತ್ಮಕ ಪ್ರಶ್ನೆಗಳನ್ನು. ಟೈಮ್ನೂ ಭಾಳ ಕಡಿಮೆ ಇರ್ತದೆ ನಿಮ್ಗೆ ಬರೋಕೆ. ಅದಕ್ಕೆ ಏನು ಮಾಡಬೇಕು, ನೀವು ಡೈಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಬೇಕು. ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ನೀವು ಬರೆದಿಟ್ಕೊಂಡು ಡೈಲಿ ಒಂದು ನಿಮ್ಗೆ ಎಷ್ಟಾಗುತ್ತಲ್ಲ ಅಷ್ಟರ ಮಟ್ಟಿಗೆ ನೀವು ಬಿಡಿಸ್ಕೊತಾ ಹೋಗ್ರಿ. ಇದು ಏನಂದರೆ 2019ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಇದು ಜಸ್ಟ್ ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನು ಅಷ್ಟೇ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಮುಂದುವರೆದು 26/5/2019ರಲ್ಲಿ ನಡೆದಂತಹ GPSTR ಪರೀಕ್ಷೆಯಲ್ಲಿ ಕೇಳಿದಂತಹ ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. ನೋಡಿರಿ, ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೇಮ್ ಇದ್ದು 2 ಅಂಕದ ಪ್ರಶ್ನೆಗಳು. ನೋಡಿರಿ, ನೋಡಿರಿ, 59ನೇ ಪ್ರಶ್ನೆ ಕಾಣತ್ತಿಲ್ಲ. ಹಿಮನದಿಯ 2 ವಿಧಗಳನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆ ಅದ. ನೋಡಿರಿ, 2 ಅಂಕಕ್ಕೆ ನೀವು ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂದರೆ, ನಮಗೀಗ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗಿದೆ. 30 ಪದಗಳಲ್ಲಿ ಮತ್ತು 40 ಪದಗಳಲ್ಲಿ ಅಂಥೇಳಿ ಇರುತ್ತೆ. ಅದು 3 ಮತ್ತು 4 ಅಂಕದ ಪ್ರಶ್ನೆಗಳು ಇರ್ತವೆ. ಜಸ್ಟ್ ಕ್ವಶನ್ ನೋಡಿರಿ, ಇದನ್ನು ಬರೆಯೋಕೆ ಟ್ರೈ ಮಾಡಿರಿ. ಇವು ಪ್ರಶ್ನೆಗಳು ಕೂಡ ಹೆಚ್ಚಾದ ಮಾಹಿತಿ ಬರೆಯೋದ್ರ ಮೂಲಕ ಕೇಳ್ಬೋದು.
ನೋಡಿರಿ ನಮ್ಗೆ 2022ರಲ್ಲಿ ಈ ರೀತಿ ಚಿತ್ರವನ್ನು ಕೊಟ್ಟು ಆ ವ್ಯಕ್ತಿಯನ್ನು ಗುರುತಿಸಿ ಅವ್ರ ಬಗ್ಗೆ ಬರೆಯುವುದು ಅಥವಾ ಕೇಳಿದ್ರಂದರೆ ಇದನ್ನು ಕೇಳಬಹುದು. ವ್ಯಕ್ತಿ ಚಿತ್ರವನ್ನು ಕೊಟ್ಟು ಆ ವ್ಯಕ್ತಿ ಯಾರಂತ ಗುರ್ತ ಹಿಡಿದು ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೂಡ ಕೇಳ್ಬೋದು. ನೋಡಿರಿ ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಅವರ ಯಾವುದಾದ್ರೂ ಒಂದು ಕೃತಿಯನ್ನು ತಿಳಿಸಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ. ನೋಡಿರಿ ಈ ರೀತಿ ಪ್ರಶ್ನೆ ಬರ್ಬೋದು ಅಂಥೇಳಿ ನಾನು ನಿಮ್ಗೆ ತೋರ್ಸತ್ತೀನಿ. ಅಂದರೆ ನಾವೆಲ್ಲದಕ್ಕೂ ರೆಡಿ ಇರಬೇಕು. ಯಾವ ರೀತಿ ಪ್ರಶ್ನೆ ಬಂದರೂ ಉತ್ತರ ಮಾಡೋಕ್ಕೆ ನಾವು ಎಲಿಜಿಬಲ್ ಇರಬೇಕು. ನೆಕ್ಸ್ಟ್ 26/11/2017ರಲ್ಲಿ ಕೇಳಿದಂಥ GPSTR ಪರೀಕ್ಷೆ ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. 2017ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ನೋಡೋಕ್ಕಿಂತ ಮುಂಚೆ 2019ರಲ್ಲಿ 2 ವಾಕ್ಯದಲ್ಲಿ ತೋರಿಸಿದ್ದೆ, ಆದರೆ 3 ಅಂಕದ ಪ್ರಶ್ನೆ ತೋರಿಸಿದ್ದಿಲ್ಲ. ಇದನ್ನು ಕೂಡ ಒಂದು ಸಲ ನೋಡಿರಿ. ಈ ಪ್ರಶ್ನೆಗಳನ್ನು ಕೂಡ ಒಂದು ಸಲ ಬರ್ಕೊಂಡಿಟ್ಕೋರಿ. ಇದು 2019ರ ಪೂರ್ಣವಾದ ಪ್ರಶ್ನೆ ಪತ್ರಿಕೆ. ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಯಾವ ರೀತಿ ಬಂದವು, ಇತಿಹಾಸದಲ್ಲಿ ಯಾವ ರೀತಿ ಬಂದವು, ಮತ್ತು ಭೂಗೋಳಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ, ವ್ಯವಹಾರ ಅಧ್ಯಯನ ಯಾವ ರೀತಿ ಪ್ರಶ್ನೆಗಳನ್ನು ಬಂದವಂಥೇಳಿ ಒಂದು ಸಲ ನೋಡ್ಕೊರಿ. ಇದು 3 ಅಂಕದ ಪ್ರಶ್ನೆಗಳು. ಇದು 2017ರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು. ಇದನ್ನು ಕೂಡ 19/11/2017ರಲ್ಲಿ ನಡೆದಂತಹ GPSTR ಪರೀಕ್ಷೆಯ ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. ನೋಡ್ರಿ ಇದರಲ್ಲಿ 2 ಅಂಕದ ಪ್ರಶ್ನೆ. ನೀವು ಇದರಲ್ಲಿ ಎಷ್ಟು ರಿಪೀಟೆಡ್ ಪ್ರಶ್ನೆಗಳು ಬಂದವಂಥೇಳಿ ಎಲ್ಲ ಪ್ರಶ್ನೆಗಳು ಬಿಡಿಸೋದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ಈ GPSTR ಪರೀಕ್ಷೆ ಅನ್ನೋದು ಒಂದು ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಆಗ್ತದೆ. ಅಂದರೆ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋದು, ಓದಿದ್ದನ್ನು ರಿವಿಷನ್ ಮಾಡೋದು, ಅದರಿಂದ ಸಾಧ್ಯ ಆಗ್ತದೆ. ನೋಡಿರಿ ಮತ್ತೆ ಒಂದು 3 ಅಂಕದ ಪ್ರಶ್ನೆಗಳು. ಈಗ ಮುಂದುವರೆದು ನಾವು 2022ರಲ್ಲಿ ನಾನು ಬರೆದಂಥ ಪ್ರಶ್ನೆ ಪತ್ರಿಕೆ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿರಿ 2022ರಲ್ಲಿ ನಾನು ಮೊದಲನೇ ಬಾರಿ ಬರೆದಾಗ ಇಲ್ಲಿ 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರಿಸಿ ಅಂಥೇಳಿ ಪ್ರಶ್ನೆಗಳನ್ನು ಕೇಳಿದರು. ನೋಡಿರಿ ಯಾವ ರೀತಿ ಪ್ರಶ್ನೆಗಳು ಇದ್ದು ಅಂಥೇಳಿ. ಇದಕ್ಕೆಲ್ಲ ಉತ್ತರಗಳನ್ನು ಬರೆದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನೋಡ್ಕೊರಿ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅಂಥೇಳಿ. ಇವೆಲ್ಲ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಕೆಳಗೆ 40 ಪದಗಳಲ್ಲಿ ಅಂದರೆ 4 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದ್ದು, ಇದರಲ್ಲಿ ಆಪ್ಷನ್ ಇರೋಂಗಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಯಾವುದೇ ಪ್ರಶ್ನೆಗಳನ್ನು ಬಿಡೋಕ್ಕೆ ಹೋಗಬೇಡ್ರಿ. ಎಲ್ಲ ಪ್ರಶ್ನೆಗಳನ್ನು ಬರೆಯೋಕ್ಕೆ ನೀವು ಪ್ರಯತ್ನ ಮಾಡಿರಿ. ಸಮಯ ಪಾಲನೆಯನ್ನು ಮಾಡಬೇಕು. ಒಂದು ಪ್ರಶ್ನೆಗೆ ಎಷ್ಟು ಸಮಯ ಬೇಕು, ಯಾವ ರೀತಿ ಬರೀಬೇಕಂಥೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಇದೆ. ಒಂದು ಸಲ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಈ ಪ್ರಶ್ನೆಗಳು ನಿಮ್ಗೆ ಬಹಳ ಯೂಸ್ ಆಗುತ್ತಂತ ಅನ್ಕೋತೀನಿ ನಾನು. ನಿಮ್ಗೆ ಯೂಸ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಕಂಟಿನ್ಯೂ ಆಗಿ ಓದಿ. ಈಗ ನೋಟಿಫಿಕೇಷನ್ ಆಗೋದಿದೆ, ಆದ ಕಾರಣ ಎಲ್ಲರೂ ಓದ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.